ಬೇಸಿಗೆಯಲ್ಲಿ ಮಸಾಲ ಮಜ್ಜಿಗೆಯ ಉಪಯೋಗಗಳು. ದೇಹವನ್ನು ತಂಪಾಗಿರಿಸುತ್ತದೆ, ಕೂಲಿಂಗ್ ಎಫೆಕ್ಟನ್ನು ನೀಡುತ್ತದೆ. ಬೇಸಿಗೆಯಲ್ಲಿ ಬಾಡಿ ಹೀಟು ಹೆಚ್ಚಾಗುತ್ತದೆ. ಮಜ್ಜಿಗೆ ದೇಹದ ಒಳಗಿನ ತಾಪಮಾನ ಕಡಿಮೆ ಮಾಡುತ್ತದೆ. ಎಸಿ ಇಲ್ಲದಿದ್ದರೂ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟನ್ನು ನೀಡುತ್ತದೆ. ಬೇಸಿಗೆಯಲ್ಲಿ ದೇಹದ ನೀರಿನ ಸಮತೋಲನವನ್ನು ಕಾಪಾಡುತ್ತದೆ. ಹೈಡ್ರೇಷನ್. ಸದಾ ನೀರು ಕುಡಿದ್ರೆ ಸಾಕಾಗೋದಿಲ್ಲ, ಇದರ ಜೊತೆ ಮಿನರಲ್ಸ್ ಕೂಡ ಬೇಕಾಗುತ್ತದೆ. ಮಸಾಲ ಮಜ್ಜಿಗೆಯಲ್ಲಿ ಇವೆಲ್ಲವೂ ಸಿಗುತ್ತದೆ. ನೀರು ಪ್ಲಸ್ ಉಪ್ಪು ಪ್ಲಸ್ ಮಸಾಲ ಮಜ್ಜಿಗೆ ಮತ್ತು ಇದರಲ್ಲಿ ಮಿನರಲ್ಸ್ ಕೂಡ ಕೊಡುತ್ತದೆ. ಡಿಹೈಡ್ರೇಷನ್ನಿಂದ ತಪ್ಪಿಸುತ್ತದೆ. ಬೇಸಿಗೆಯಲ್ಲಿ ಮಸಾಲ ಮಜ್ಜಿಗೆ ಕುಡಿಯುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ. ಬೇಸಿಗೆಯಲ್ಲಿ ಹಸಿವು ಅಥವಾ ಅಪಿಟೈಟ್ ಎನ್ನುವುದು ಕಡಿಮೆ ಆಗುತ್ತದೆ. ಅಸಿಡಿಟಿ ಹೆಚ್ಚಾಗುತ್ತದೆ. ಮಜ್ಜಿಗೆಯನ್ನು ಹೊಟ್ಟೆ ತಂಪು ಮಾಡುತ್ತದೆ. ಡೈಜೆಷನ್ ಇಂಪ್ರೂವ್ ಮಾಡುತ್ತದೆ. ಗ್ಯಾಸ್ ಬ್ಲೋಟಿಂಗ್ ಅನ್ನು ಕಡಿಮೆ ಮಾಡುತ್ತದೆ. ಊಟದ ನಂತರ ಮಜ್ಜಿಗೆಯನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಮಸಾಲ ಮಜ್ಜಿಗೆ ದಣಿವನ್ನು ಕಡಿಮೆ ಮಾಡುತ್ತದೆ. ಎನರ್ಜಿ ಡ್ರೈನ್ ಆಗದ ಹಾಗೆ ತಡೆಯುತ್ತದೆ. ಇನ್ಸ್ಟೆಂಟ್ ರಿಫ್ರೆಶ್ ಅನ್ನು ಕೊಡುತ್ತದೆ ಮತ್ತು ಬಾಡಿ ಲೈಟ್ ಫೀಲ್ ಆಗೋ ಥರ ಮಾಡುತ್ತದೆ. ಕೂಲ್ ಡ್ರಿಂಕ್ಸ್ನ ಬದಲಿಗೆ ಮಸಾಲ ಮಜ್ಜಿಗೆಯನ್ನು ಕುಡಿಯಬಹುದು. ಮಸಾಲ ಮಜ್ಜಿಗೆಯಲ್ಲಿ ಹಲವಾರು ಪೋಷಕಾಂಶಗಳು ಇರುತ್ತವೆ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಬಿ, ಪ್ರೋಬಯೋಟಿಕ್ಸ್ ಅಥವಾ ಗುಡ್ ಬ್ಯಾಕ್ಟೀರಿಯಾ ಇವೆಲ್ಲವೂ ಸಹ ಗಟ್ ಹೆಲ್ತನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ. ಮಸಾಲ ಮಜ್ಜಿಗೆಯು ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ನ ಬದಲಿಗೆ ಮಜ್ಜಿಗೆ ಕುಡಿದ್ರೆ ಕ್ಯಾಲರೀಸ್ ಕಡಿಮೆ ಸಿಗುತ್ತದೆ, ಫ್ಯಾಟ್ ಇನ್ಕ್ರೀಸ್ ಆಗೋದಿಲ್ಲ. ಇದರಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಸಾಲ ಮಜ್ಜಿಗೆಯನ್ನು ನಾವು ಹೇಗೆ ಸೇವಿಸಬೇಕೆಂದರೆ, ಮಧ್ಯಾಹ್ನ ಊಟದ ನಂತರ 1 ಗ್ಲಾಸ್ ಕುಡಿಯಬಹುದು, ಅಥವಾ ಹೊರಗಡೆ ಬಿಸಿಲಿನಲ್ಲಿ ಹೋಗಿ ಬಂದ ಮೇಲೆ ಕುಡಿಯಬಹುದು, ಅಥವಾ ಯಾವುದೇ ಕೆಲಸ ಮಾಡದಿದ್ದರೂ ಸಹ ದಿನಕ್ಕೆ 1 ರಿಂದ 2 ಬಾರಿ ಸೇವಿಸಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.